ಸಹಕಾರವನ್ನು ಇದ್ದವರನ್ನು ಪ್ರತಿನಿಧಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗೆ ಈ ಊರಿನ ಕೊಡುಗೈ ದಾನಿ ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿಯಾದಂತಹ ನಿಮ್ಮೆಲ್ಲರ ಪ್ರೀತಿಯ ಅಣ್ಣಯ್ಯ ಶೆಟ್ಟರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ತುಂಬು ಹೃದಯದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೊಡ್ತಾರೆ. ಹೆಚ್ಚಿನ ಕೆಲಸ ನಾನೇ ಮಾಡಿ ಮುಗಿಸಿದ್ದೇನೆ. ಮತ್ತೆ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಬೇಕು. ನಿರೂಪಣೆ ಕಾರ್ಯಕ್ರಮ ನಿರೂಪಣೆ ನೀವು ಮಾಡ್ಬೇಕು ಸ್ವಾಮಿ. ಸತ್ಯ ಹೇಳ, ನಿಜವಾಗಿಯೂ ಒಳ್ಳೆ ಕೆಲಸ ಅಂತ ಹೇಳಿದ್ರಿ. ನಿರೂಪಣೆ ಮಾಡುವ ಕೆಲಸ ಯಾರಿಗೆ ಬೇಕು ಮಾಡ್ರೆ, ಪೂಜೆ ಮಾಡುವ ರಗಳೆ ಇದ್ಯಾವ ರಗಾಳೆ ಇಲ್ಲ ಅಂತ ಇನ್ನೀ ಕೆಲಸ ಬದಲು ಮಾಡುವುದೇ ಇಲ್ಲ. ಒಳ್ಳೇದಾಗ್ಬೇಕು. ನಾ ಮಾಡ್ತೇನೆ. ವ್ಯವಸ್ಥೆ ಮಾಡಿ. ಯಾವುದೇ ಒಂದು ಕಾರ್ಯಕ್ರಮ ಸುಂದರವಾಗಿ ನೆರವೇರಬೇಕಾದಲ್ಲಿ ಅಲ್ಲಿ ಹೆಣ್ಣು ಮಕ್ಕಳು ಇದ್ರೆ ಮಾತ್ರ ಶೋಭೆ. ದಯವಿಟ್ಟು ಈ ಭಾಗದ ಎಲ್ಲ ಹೆಣ್ಣು ಮಕ್ಕಳು ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಕೂತ್ಕೊಳ್ಬೇಕು. ಅವರಿಗೂ ಕೂಡ ಹೊಡೆಯಲಿ ಒಂದು ಜೋರಾದ ಚಪ್ಪಾಳೆ. ವೆಂಕಟ ಆವತ್ತು ಪಾನಕ ಕುಡಿಸಿದ್ನಲ್ಲ ನಿಮ್ಗೆ. ಅಲ್ಲ ಕುಡ್ಸೋದು ಮಾತ್ರ ಅಲ್ಲ, ತಿನ್ನಿಸ್ತಿ. ಅವತ್ತು ಪ್ರಸಾದ ನಿಮ್ಗೆಲ್ಲ ಕೊಟ್ಟಿದ್ನಲ್ಲಮ್ಮ ದೇವಸ್ಥಾನದಲ್ಲಿ. ಎಷ್ಟು ಕೆಲಸ ಮಾಡ್ತಾರೋ ಏನೋ. ಆ ಕೆಲಸ ಬಿಟ್ಟೆ. ಹೌದಾ? ಇದು ಒಳ್ಳೆ ಕೆಲಸ ಅಂತ. ಒಳ್ಳೆ ಕೆಲಸ ಇದು. ಒಳ್ಳೆ ಕೆಲಸ. ಒಳ್ಳೆ ಸಂಬಳ ಸಿಗ್ತದೆ. ನಂಗಿರುವಷ್ಟು ಸಂಬಳ ಯಾರಿಗೂ ಇಲ್ಲ ಗೊತ್ತುಂಟು ಇಲ್ಲಿ. ಆ ನೆಮ್ಮದಿಲ್ಲಾದ್ರೂ ಕೆಲಸ ಮಾಡು. 120. ಯಾವ್ದು ಎಂತ ದಿವಸಕ್ಕಲ್ಲಮ್ಮ, ತಿಂಗಳಿಗೆ. ಒಳ್ಳೆ ಒಳ್ಳೆ ಮಧ್ಯ ಮೇಲೆ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಸ್ವಾಗತ ಮಾತುಗಳನ್ನು ಆಡ್ಲಿಕ್ಕಿದ್ದಾರೆ ಶ್ರೀಮತಿ ಅಕ್ಷಯ ಕುಮಾರಿ ಅವರು. ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಸ್ವಾಗತಗಳನ್ನ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬನ್ನಿ ಅಮ್ಮ, ಬನ್ನಿ, ನಾಚಿಕೊಳ್ಬೇಡಿ, ಬನ್ನಿ. ಪಾಪ ಹೆಣ್ಣಿಗೆ ನಾಚಿಕೆ ಸ್ವಾಭಾವಿಕ. ಅವ್ರ ಮನೆಗೆ ಹೋಗಿ ನಾನು ಮತ್ತು ಅಣ್ಣಯ್ಯ ಶೆಟ್ಟರು ಕೇಳಿಕೊಂಡು ನಾಡಿದ್ದು ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ನೀವು ಒಂದೆರಡು ಸ್ವಾಗತ ಮಾತುಗಳನ್ನ ಆಡಬೇಕು ಅಂತ. ಪಾಪ ಅವರು ಆವತ್ತು ಕೂಡ ಇದೇ ರೀತಿ ನಾಚಿಕೊಂಡ್ರು. ಆಗ ನಮ್ಮ ಅಣ್ಣಯ್ಯ ಶೆಟ್ಟಿ ಅವರನ್ನು ಬಲಾತ್ಕಾರ ಮಾಡಿ ಒಪ್ಪಿಸಿದ್ರು. ಅಲ್ಲ, ಒಂದೇ ಶಬ್ದಕ್ಕೆ ಒಂದೇ ಅರ್ಥ ಅಲ್ಲ. ಅಂದ್ರೆ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಒಪ್ಪಿಸಿ ಬಲವಂತ ಮಾಡಿ. ದಯವಿಟ್ಟು ಅಮ್ಮ ಬನ್ನಿ, ಎರಡು ಸ್ವಾಗತ ಮಾತು, ಎರಡು ತೆಗಿಬೇಡಿ. ಬ್ರಹ್ಮಕಲಶಕ್ಕೆ ಆಗಮಿಸಿ ಅಂತ. ಬ್ರಹ್ಮವ್ರ ಕೆಲಸಕ್ಕಲ್ಲ, ಇಲ್ಲಿ ಬ್ರಹ್ಮ ಕೆಲಸಕ್ಕೆ. ಬ್ರಹ್ಮವ್ರ ಬೆಳಗ್ಗೆ ಹೋಗಿ ಇಟ್ಕೊಂಡ. ಬ್ರಹ್ಮಕಲಶಕ್ಕೆ ಆಗಮಿಸಿ ಅಂತ ಎಲ್ಲರಿಗೂ ಹೆಂಗಾಯ್ತು. ಆ ಬಾಯಿಗಿದ್ದ ತಕ್ಕ ಮತ್ತೆ ಬರುವಾಗ ನನ್ನ ಬಾಯಿ ಸ್ವಲ್ಪ ಮೂಕ. ಆಯ್ತು ಪಾಪ, ದೇವ್ರು ನಾಯಿ ಮಣಿಗಳು ಗೊತ್ತಾಗ್ಲಿಯಾ? ನಾಯಿ ಮಣಿಗಳು ಅರ್ಥ ಆಗ್ತದಮ್ಮ. ಅವರಿಗೂ ನನ್ನ ಇದು. ಆಯ್ತು. ನಮ್ಮ ಶೆಟ್ಟರು ಅವರಿಗೂ ನನ್ನ ಇದು. ಶೆಟ್ರು ಅವರಿಗೂ ಅವರಿದ್ದಾರೆ ನೋಡಿ, ಸರೋಜಮ್ಮ. ಓ ದೇವಿಯವರೇ. ನಮ್ಮ ಮನೆಗೆ ಬಂದು ನನ್ನನ್ನು ಅಡನ್ನ ನೋಡಿ ಹೀಗೆ ಬಂದು ಇದನ್ನು ಮಾಡ್ಬೇಕಂತ ಹೇಳಿದ ವೆಂಕಟನಿಗೂ ನಿನಗೂ ಇಡು. ನನ್ನ ಈ ಸ್ವಾಗತ ಭಾಷಣವನ್ನ ಕೇಳಿಕೊಂಡ ನಿಮ್ಗೆಲ್ಲರಿಗೂ ನನ್ನ ಇಡು. ಪ್ರತಿಭೆ ಯಾರಲ್ಲಿ ಹೇಗಾಗಿರ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಆಯ್ತಮ್ಮ, ಸ್ವಲ್ಪ ಕೇವಲ ತನ್ನ ಅದು ಇದು ಮುಖಾಂತರವಾಗಿ ಸ್ವಾಗತವನ್ನ ಕೋರಿದಂತಹ ಶ್ರೀಮತಿ ಅಕ್ಷಯ ಕುಮಾರಿ ಅವರಿಗೂ ಕೂಡ, ಶ್ರೀಮತಿ ಮತ್ತು ಕುಮಾರಿ ಬರುವುದಿಲ್ಲಲ್ಲ, ಸರಿ, ಶ್ರೀಮತಿ ಅಕ್ಷಯ್ ಅವರಿಗೂ ಕೂಡ ಇದನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಅಮ್ಮ ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಮ್ಮ. ಎಂತ ಮಾತ್ರ ಶೆಟ್ರ ಹತ್ರ ಬಲಾತ್ಕಾರ ಮಾಡು ಕೇಳ್ಕ. ಈಗ ಅದೇ ಗಲಾಟೆ ಮಾಡಬೇಡಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಬಂದರು ಬಂದರು ಮಾವ ಬಂದರು, ಬಂದರು ಬಂದರು ಮಾವ ಬಂದರು. ನಿಲ್ಸುದಲ್ಲ, ಇದೆಂತ ನಿನ್ ಕರ್ಮ. ಹಂಗ ಹಾಕೊಂಡು ಸತ್ತಿದೆಯಲ್ಲ ಮನೆ. ಸರ ಬರ್ಲಿಕ್ಕಿಲ್ಲ, ಸರ ಬಂದೇ ಹೋಯ್ತು. ಸ್ನಾನ ಮಾಡಿ ಒಡಿಸಿಟ್ಟದ್ದೇ ಅಂತ ನಂದು ಪುಣ್ಯ ಆಗ್ಬೋದ.
ಇವ್ರ್ಯಾರು ಮಂಗಳದಾರ ಅಯ್ಯಬ್ಬೆ. ಶೆಟ್ರು ಮಾರ ಇಲ್ಲಿ ಬಂದು ಸಮಸ್ಯೆ ಮಾಡಿದ್ರೆ ನಿನ್ನ ಕೈ ಕಾಲು ಮುರಿತೇನೆ ಮತ್ತೆ. ಇಲ್ಲಪ್ಪ ಸರಿ ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಂಡು ಬನ್ನಿ ಮರ್ಯಾದೆ ಕೊಡಿ ಮಾರ್ರೆ. ಹಾ? ಮರ್ಯಾದೆ ಬೇಕತ್ತೆ ಮೇಲೆ ದೇವ್ರ ಸರೋಜ ನಂದು ಶಾಲು ಕೊಡು ಹೋಗು. ಈಗ ನಿಮ್ಮೆಲ್ಲರ ನಿರೀಕ್ಷೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುತ್ತದೆ. ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಬಂದಂತಹ ತಬಲಾ ಮಾಂತ್ರಿಕ, ಖ್ಯಾತ ತಬಲಾ ವಾದಕ ಶ್ರೀಮಾನ್ ತಬಲ ಸದ್ದು ಅವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇವೆ. ಜೋರಾದ ಚಪ್ಪಾಳೆ ತಬಲ ಸದ್ದು ಅವರಿಗೆ. ನೀ ವೆಂಕಟ ಕಟ್ಟು ವೆಂಕಟ ಕಟ್ಟುವಲ್ಲ, ಮೆಕ್ಕಿ ಕಟ್ಟುವಲ್ಲ, ನಾನು ವೆಂಕಟ. ನೀನಿಲ್ಲಿ ಆ ಕೆಲಸ ಬಿಟ್ಟೆ. ಅದು ಯಾರಿಗ್ ಬೇಕು ಮಾರಗಳೇ? ಈ ನಿರೂಪಣೆ ಮಾಡೋ ಕೆಲಸ ಯಾವ ರಗಾಳೆ ಇಲ್ಲ. ನೀನೇ ರಗಳೆ ಬಿಟ್ಟರೆ ಅದ್ಯಾವ್ದು ರಗಳೆ ಆಗ್ಲೇ ಆಗ್ಲಿ. ಇದು ಧ್ವನಿ ವ್ಯವಸ್ಥೆ ಎಲ್ಲ ಎಲ್ಲ ಆ ಕಡೆ ಮಾಡಿಟ್ಟಿದ್ದೇವೆ. ಬೆಳಕಿನ ವ್ಯವಸ್ಥೆ ಎಲ್ಲ ಈ ಕಡೆ ಉಂಟು, ವೇದಿಕೆ ಆ ಕಡೆ ಉಂಟು. ಈಗ ಮುಂದೆ ನಡೆಯುವಂತಹ ಕಾರ್ಯಕ್ರಮ ಸಂಗೀತ ರಸಮಂಜರಿ. ಸಂಗೀತ ರಸಮಂಜರಿ ಅಣ್ಣ, ಇದು ಶಾಸ್ತ್ರೀಯ ಸಂಗೀತ ಅಣ್ಣ. ಸಂಗೀತ ರಸಮಂಜರಿ. ರಸಮಂಜರಿ ಮಂಜರಿ ನೀನು, ರಸ ಇಲ್ಲ ಅಷ್ಟೇ. ಅಣ್ಣ ಇಲ್ಲಿ ಬನ್ನಿ ಅಣ್ಣ, ನಂಗೆ ಅದು ಗೊತ್ತಿಲ್ಲದೆ ಹೇಳಿದೆ. ಸುಳ್ಳಲ್ಲ, ಈ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರಿ ಅಂತ. ಅಯ್ಯೋ ಅಣ್ಣ, ಪ್ರಭೇದ ಬೇರೆ ಉಂಟಪ್ಪ. ಕರ್ನಾಟಕ ಸಂಗೀತ ಬೇರೆ, ಶಾಸ್ತ್ರೀಯ ಬೇರೆ, ಜಾನಪದ ಬೇರೆ. ಆಯ್ತು ನನಗೆ ಹೇಳ್ತು. ಒಂದು ಕರ್ನಾಟಕ ಸಂಗೀತ ಹೇಗೆ? ಅಂಗನಾಮಣಿ ನಿಲ್ಲು ನಿಲ್ಲು ನಿಲ್ಲೇಲೆ. ಇದು ಒಂದು ಕರ್ನಾಟಕ ಸಂಗೀತ. ಹಾಗಂತ ಶಾಸ್ತ್ರೀಯ ಸಂಗೀತ ಬೇರೆ. ಅದು ಹೇಗೆ? ಅಂಗನಾಮಣಿ ನಿಲ್ಲು. ನೀವು ಇಲ್ಲಿ ಒಳ್ಳೆ ತಬಲ ಬರ್ತೀರಂತೆ. ಅಂದ್ರೆ ಹಾಡು ಹೇಳೋದು ಬೇಡ ಹೇಳುದ? ಅರ್ಥ ಮಾಡಿಕೊಂಡು ಧನ್ಯವಾದಗಳು. ಈಗ ಮತ್ತೊಬ್ಬ ಕಲಾವಿದರು ಕೂಡ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಹೊಡೆಯಿರಿ ನಿಮ್ಮ ಜೋರಾದ ಚಪ್ಪಾಳೆ. ಚಪ್ಪಾಳೆ ಹೊಡೀರಿ ಹೊಡೀರಿ ಅಂತ ಕೇಳ್ಕೊಂಡು ಬೇಡ್ಕೊಂಡು ಚಪ್ಪಾಳೆ ತಗೊಳ್ಳುವ ಕ್ಷೇತ್ರ ಇದಲ್ಲಪ್ಪ. ಮತ್ತೆ ಇಲ್ಲಿ ಮಾಡಿದ್ದನ್ನು ನೋಡಿಕೊಂಡು ಅವರೇ ಸಂತೋಷಗೊಂಡು ಚಪ್ಪಾಳೆ ತಟ್ಟುವ ಪ್ರಜ್ಞಾವಂತ ಪ್ರೇಕ್ಷಕರನ್ನು ಹೊಂದಿರುವ ಕ್ಷೇತ್ರವಪ್ಪ ಇದು. ಸರಿ, ಹಾಗಾದ್ರೆ ಮುಂದುವರಿಸುವ. ಈಗ ಬರುವಂತಹ ಖ್ಯಾತ ಕಲಾವಿದ ಕಲಾ ಕಾಮಧೇನು, ಗುರುಗುಳ್ ಮಂಡಳಿ ಮಾಂತ್ರಿಕ, ನೀವು ಅದ್ರಲ್ಲೇ ಒಂದು ಗಾನಗಾರು. ಗಾನಗಾರುಡಿ, ಸಂಗೀತ ವಿದ್ವಾನ್ ಶ್ರೀಯುತ ಶ್ರೀ ಶ್ರೀ ಅನಗಕುಮಾರ ಸ್ವಾಮಿಯವರನ್ನ ವೇದಿಕೆಗೆ ಕರೀತಾ ಇದ್ದೇವೆ. ಬನ್ನಿ ಸ್ವಾಮಿ, ಬನ್ನಿ. ಹೆದರ್ಬೇಡ, ನಾನಿದ್ದೆ, ಹೆದರ್ಬೇಡ. ಎಂತಾಯ್ತು ಗಡಗಡ ಆಗ್ತದೆ. ವಿನಯತೆ ಸಭೆಯನ್ನ ಕಂಡಾಗ ಹಾಗೆ ಸರಳತೆ. ವೇದಿಕೆ ಇದು ಶ್ರುತಿ ಯಾವ್ದಾಗುವ? ಕಂಪು ನಾಲ್ಕಿಲ್ಲ, ಮೂರಿಲ್ಲ, ಹೊಡೆದಿ ನಾಲ್ಕು ಹಾಕ್ಬಿಡುವ. ಶ್ರೀಹರಿ ನೀನ ಸೂತ್ರಧಾರಿ, ನೀ ಸೂತ್ರಧಾರಿ ನಾ ಪಾತ್ರಧಾರಿ, ನಟಿಸೆ ಮೇರೆ ಮೀರೆ. ನೀನ ಸೂತ್ರಧಾರಿ ಮುರಾರಿ, ನಾನೇ ಪಾತ್ರಧಾರಿ ಮುರಾರಿ, ನೀನ ಸೂತ್ರಧಾರಿ. ಯಾವ
ಯಾವ ತಾಳಕ್ಕೆ ಆ ಆ ಆ ಆ ಯಾವ ಕಾಲಕ್ಕೆ ಯಾವ ತಾಳಕ್ಕೆ ಯಾಕೆ ಕುಣಿಸುವೆ ನಾ ಅರಿಯೆ ಯಾಕೆ ಕುಣಿಸುವೆ ನಾ ಅರಿಯೆ ಯಾರ ಸ್ನೇಹಗೆ ಯಾರ ಪ್ರೇಮಗೆ ಯಾರ ಸ್ನೇಹಗೆ ಯಾರ ಪ್ರೇಮಗೆ ಯಾರ ನೂಕುವೆ ನಾ ತಿಳಿಯೆ ಯಾರ